భోగ వసంతరాయుడుగనే వచ్చి దుష్ట శిక్షణ అప్పుడు చేస్తాను. ಪ್ರಪಂಚದಲ್ಲಿ ಪ್ರತಿಯೊಬ್ಬರು 12 ಗಂಡಾಂತರಗಳು ದಾಟ್ಕೊಂಡು ಬರಬೇಕು. ಗಂಡಾಂತರಗಳು 12 ಗಂಡಾಂತರಗಳು ದಾಟ್ಕೊಂಡು ಬರಬೇಕು. ತಿರುಪತಿಗೆ ಹೋಗುವ ದಾರಿ ಮುಚ್ಚುತ್ತದೆ. ನಡಕ ದಾರಿಯಿಂದ ತಿರುಪತಿಗೆ ಹೋಗುವ ದಾರಿ ಬೂಸು ಕುಸಿತವಾಗುತ್ತದೆ. ಏನು ವೆಹಿಕಲ್ಗಳು ಹೋಗ್ತಾ ಇದೆ ಅದು? ವೆಹಿಕಲ್ಗಳಲ್ಲ, ನಾವು ನಡ್ಕೊಂಡು ಹೋಗ್ತೀವಲ್ಲ ಅದು ಮುಚ್ಚೋತದೆ. ಇದು ನೀರು ಬಂದು ಎಲ್ಲ ತುಂಬ್ಕೊಂಡ್ಬಿಡ್ತದೆ. ಪ್ರಸಿದ್ಧ ಪಡೆಯದಿರುವ ಯಾವುದೇ ಹಿಂದಿನ ಕಾಲದ ಹಳೆಯ ದೇವಸ್ಥಾನಗಳು ಯಾವುದೂ ಉಳಿಯುವುದಿಲ್ಲ. ಎಲ್ಲ ದೇವಸ್ಥಾನಗಳು ಧ್ವಂಸ ಆಗುತ್ತವೆ. ಯಾಕಂದರೆ ಅದಕ್ಕೆಲ್ಲ ನಮ್ಮ ಸ್ವಾಮೀಜಿ ಯಾರ್ಯಾರು ಸೇರ್ಕೊಂಡ್ಬಿಟ್ಟಿರ್ತಾರೆ, ದುರ್ಮಾರ್ಗರು. ಕನ್ನಡದಲ್ಲಿ B.Ed ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಕೆಲಸಕ್ಕೆ ಕೈತಿರುವ ವಿದ್ಯಾರ್ಥಿಗಳು 2 ವರ್ಷಗಳ ಕಾಲ ಕಾಯಬೇಕು. ಅವ್ರಿಗೆ ಉದ್ಯೋಗ ಸಿಗ್ತದೆ. ಮುಂದೆ ಮಳೆ ಜಾಸ್ತಿಯಾಗಿ ಎಲ್ಲ ಕಡೆಯೂ ನೀರು ತುಂಬಿ ಗ್ಯಾಸ್ ಸಿಲಿಂಡರ್ನಲ್ಲಿ ಸಹ ನೀರು ಮತ್ತು ಗ್ಯಾಸು 2 ಸೇರಿ ಮಿಶ್ರಮವಾಗಿ ಸಿಲಿಂಡರ್ ಬರುತ್ತದೆ. ಮಳೆ ಜಾಸ್ತಿಯಾಗಿ ಕೆಲವರು ಅದಕ್ಕೆ ನೀರು ಬಿಡ್ತಾರೆ. ಅರ್ಧ ಗ್ಯಾಸು ಅರ್ಧ ನೀರು. ಯಾವ ರೀತಿ ಪ್ರಪಂಚವನ್ನು ಕೊರೋನಾ ಭಯಪಡಿಸಿತ್ತೋ ನಿಮಗೆ ಗೊತ್ತು. ಅದೇ ಇದು ಅಂತಹ ಅಲ್ಲ. ಇದು 100% ಪ್ರಪಂಚವನ್ನು 12 ಗಂಡಾಂತರಗಳು ಪ್ರಪಂಚವನ್ನು ಅಲ್ಲಾಡಿಸುತ್ತದೆ. 12 ತಿಂಗಳು 12 ಗಂಡಾಂತರಗಳು. ನೋಡು, ರೈತರ ಹತ್ರ ಕಾಲುಗಳು ಹಿಡಿಬೇಕಾಗ್ತದೆ. ಬೆಳೀರಿ ಅಂತ. ಮುಂದೆ ರೈತರು ಕಾಲುಗಳನ್ನು ಹಿಡಿದುಕೊಳ್ಳಬೇಕಾಗಿ ಬರುತ್ತದೆ. ರೈತರ ಬೆಳೆಗಳು ಬೆಳೆಯಿರಿ ಎಂದು ದಯವಿಟ್ಟು ಅಂತ ರೈತರನ್ನು ಕಾಲುಗಳು ಹಿಡಿದುಕೊಳ್ಳಬೇಕಾಗಿ ಪರಿಸ್ಥಿತಿ ಬರುತ್ತದೆ. ಮುಂದೆ ಬೆಳೆಕವ್ರು ಯಾರು ಇರಲ್ಲ, ಅಂಥ ಪರಿಸ್ಥಿತಿ ಬಂದುಬಿಡ್ತದೆ. ಆಂಧ್ರ ಪ್ರದೇಶದಲ್ಲಿರುವ ರಾಯಲಸೀಮಾ ಪ್ರದೇಶದಲ್ಲಿ ಅನಂತಪುರ ಜಿಲ್ಲೆ ಸೇಫ್ ಆಗುತ್ತದೆ. ಅನಂತಪುರ ಜಿಲ್ಲೆ ಸೇಫ್. ಈ ಸ್ವಾಮಿ ಇದೇನಾಯ್ತದ ಅದೆಲ್ಲ ಇಲ್ಲಿ ಇದು ಮಾಡ್ತಾರೆ. ಹೇಳ್ತೀನಿ ನೋಡಿ, ಬಂಗಾಳ ಕೊಲ್ಲಿಯಲ್ಲಿ ಒಂದು ಅಲ್ಪಪೀಡನ ಒಂದು ಏರ್ಪಾಟಾಗ್ತದೆ. 3 ದುರಂತಗಳು ನಡೆಯುತ್ತದೆ. ಅದರಲ್ಲಿ ಮಹಾರಾಷ್ಟ್ರದಲ್ಲಿ ಸಹ ದುರಂತ ನಡೆಯುತ್ತದೆ. ಮುಂದೆ ಪ್ರಜೆಗಳು ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿ. ಇದು ಆಂಧ್ರ ಪ್ರದೇಶದಲ್ಲಿರುವ ಗಾಳಿಕ ಶ್ರೀಶೈಲಂನಲ್ಲಿ ದೊಡ್ಡ ಬಂಡೆಗಳು ಗಾಳಿಗೆ ಹಾರಿ ಬಂದು ಬೀಳುತ್ತವೆ. ಗಾಳಿಕ ಬಂಡೆಗಳು ಆಂಧ್ರ ಪ್ರದೇಶದಲ್ಲಿರುವ ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ಮನುಷ್ಯರ ಜೊತೆ ಮಾತಾಡುತ್ತಾರೆ. ಯಾವಾಗ? ಅದು ಮೋಸ್ಟ್ಲಿ ನನ್ನ ಜೊತೆನೇ ಇರಬೇಕು ಅನ್ಸೈತೆ ಮಾತಾಡೋದು. ನಾನು ಹೋಗೋಕ್ಕೆ ಅವಕಾಶ ಇಲ್ಲ ಅಷ್ಟೇ. ಬೇರೆಯವ್ರು ಇರ್ತಾರೇನೋ ಹೇಳೋಕ್ಕಾಗಲ್ಲ. ನೋಡು, ಹಣೆಗೆ ತಿಲಕ ಇಟ್ಸಿಕೊಳ್ಳುವುದು ದಿನಾಂಕ 24ನೇ ತಾರೀಕು ಗುರುವಾರವೇ ಬರಬೇಕು. ಯಾವ ಇಸ್ವಿ ಅಂತ ಮುಂದೆ ಬರ್ತದೆ. ಅಮಾವಾಸ್ಯೆ ಬರಬೇಕು. ಮುಂದೆ ಈ ರಾಜಕೀಯದಿಂದ ಪ್ರಜೆಗಳು ರಾಜಕೀಯದಿಂದ ಬೇಸರವಾಗಿ ಬೀದಿಗಳಲ್ಲಿ ಹೋರಾಟ ಮಾಡ್ತಾರೆ. ನಮಗೆ ವೀರಭದ್ರೇಶ್ವರ ಸ್ವಾಮಿ, ಕಲ್ಕಿ ಸ್ವಾಮಿ ಸಾಮ್ರಾಜ್ಯ ಬೇಕು ಅಂತ. ಕೆಲವರು ಇವಾಗ ಅದನ್ನೆಲ್ಲ ಕೊರ್ತಾ ಇರೋದು. ನೋಡು, ಆಂಧ್ರ ಪ್ರದೇಶಕ್ಕೆ ಗೋಮಾತೆ ಶಾಪ. ನಾನು ಒಂದ್ಸರಿ ಯಾಗಂಟಿಕೆನೋ ರವಲ್ಕೊಂಡು ಕರ್ಕೊಂಡೋಗಿದ್ರು. ನಾನು ಬಾ ಅಂತೇಳಿ ಕರ್ಕೊಂಡೋಗಿದ್ದು. ಅಲ್ಲಿ ರವಲ್ಕೊಂಡ ಹತ್ರ ಗೋಮಾತೆ 4 ಬಿಸ್ಕೆಟ್ ಪ್ಯಾಕ್ಗಳು ಹಾಕಿದ್ರೆ ತಿಂದುಬಿಟ್ಟು ಅದು ನನ್ನ ಹಿಂದ್ಗಡೆನೇ ಬರ್ತಾಯಿತ್ತು. ನಂಗೆ ಭಯ ಆಗ್ಬಿಡ್ತು, ನನ್ನ ಹಿಂದ್ಗಡೆ ಬರ್ತದೆ ಅಂತ ಹೇಳ್ಬಿಟ್ಟು. ಗೋಮಾತೆ ನೋಡು, ಆಂಧ್ರ ಪ್ರದೇಶದಲ್ಲಿರುವ ಯಾವ ದೇವರಿಂದ ಶಾಪದಿಂದ ಭೂಕಂಪ ಆಗುತ್ತದೆ ಅಂತ ಹೇಳಿದರೆ ಗೋಮಾತೆಯಿಂದ ಆಂಧ್ರ ಪ್ರದೇಶದಲ್ಲಿರುವ ಭೂಕಂಪ ಆಗುತ್ತದೆ. ರವಲಕೊಂಡ ಓಂ ನಮೋ ಶ್ರೀ ವೀರಬ್ರಹ್ಮ ಸ್ವಾಮಿ ಗೋವುಗಳನ್ನು ಮೇಯಿಸಿಕೊಂಡು ತಪಸ್ಸು ಮಾಡಿ ಕಾಲಜ್ಞಾನವನ್ನು ಬರೆದಿದ್ದ ಸ್ಥಳದಲ್ಲಿ ಗೋಮಾತೆಗೆ ಮಾತೆಯಿಂದ ಭೂಕಂಪ ಆಗುತ್ತದೆ. ಅವಕ್ಕೆ ಮೇವಿಲ್ಲ, ಆ ಶಾಪನಿಂದ ಭೂಕಂಪ ಆಗುತ್ತದೆ. ನೋಡೋ, ನನ್ನ ಯಾಕಲ್ಲಿ ಮಡಗಿದ್ರು ಅಂದರೆ 3 ಕಿಲೋಮೀಟ್ರ್ ಆಚೆ ವೆಂಕಟರಮಣ ಸ್ವಾಮಿ ಮತ್ತು ಮುಕ್ಕೋಟಿ ದೇವತೆಯರು ನನ್ನನ್ನು ಈ ಜಾಗದಲ್ಲಿ ಇರಿಸಿದ್ದಾರೆ. ಕಾರಣ ಲೋಕ ಕಲ್ಯಾಣಕ್ಕಾಗಿ.
ಕಾಲಾಗ್ನಿನ ಬರ್ಸೋದಕ್ಕೋಸ್ಕರಗೆ ಅಲ್ಲಿ ನಾನು ಮಡಗಿರೋದು. ನನ್ನನ್ನು ಈ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ನೀವು ಅಲ್ಲಿ ಕೂತೆ ಎಲ್ಲ ಬರೆದಿದ್ದ? ಕಾಲೇಜ್ ಬಿಟ್ಟ ಮೇಲೆ ಬರ್ಸೋಕೆ ಸ್ಟಾರ್ಟ್ ಮಾಡಿದ್ದು ಜಾಸ್ತಿ. ಏನೋ ಒಂದು ದಿನಕ್ಕೆ 3, 4, 5 ಹಿಂಗೆ ಬಂದ್ಬಿಟ್ವಿ. ನೋಡೋ ನನಗೆ ಜ್ಞಾಪಕ ಇಲ್ಲ, ಹಂಗೆ ಬರ್ತಿದ್ದೀನಿ ನೋಡು. ಸ್ವಾಮಿ ವಿಡಿಯೋ ರೂಪದಲ್ಲಿ ತೋರಿಸಿದ್ದಾರೆ, ಆದರೆ ಏನು ತೋರಿಸಿದ್ದಾರೆ ಅನ್ನೋದು ನೆನಪಿಗೆ ಬರುತ್ತಿಲ್ಲ ನೋಡು. ಅವನಿಗಿಂತ ಮರ್ತೋಗ್ಬಿಡ್ತೀನಿ ನೋಡು. ಅವರು ಸ್ವಾಮಿ ಅಮರನಾಥ ಸ್ವಾಮಿ ಕಾಲಜ್ಞಾನ ಬರೆದವರಲ್ಲ, ಅಮರನಾಥ ಸ್ವಾಮಿ ಅವರು ಕಾಲಜ್ಞಾನ ಬಯಲಿಗೆ ಬರುತ್ತದೆ ಸುದ್ದಿವಾಹಿನಿಯಲ್ಲಿ ಎಲ್ಲಿ ಪ್ರಚಾರವಾಗುತ್ತದೆ, ಪ್ರಳಯದ ಬಗ್ಗೆ ಪುಸ್ತಕದ ಬಗ್ಗೆ ನೆನಪಿಗೆ ಬರುತ್ತದೆ ನೋಡು. ಸಾಕಿಷ್ಟು. ನಮ್ಮ ಹಿಂದೂ ಪ್ರಜೆಗಳು ಮುಸ್ಲಿಂ ಪ್ರಜೆಗಳು ನಮ್ಮ ಹಿಂದೂ ಧರ್ಮವನ್ನು ಬಿಟ್ಟು ಮುಸ್ಲಿಮರಾಗಿ ಮತಾಂತರ ಆಗಿ ನಿಮ್ಮಲ್ಲಿ ಹಿಂದೂ ಹಬ್ಬಗಳಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಮುಂದೆ ಪ್ರಚಾರ ಆದರೆ. ನನಗೆ ಹಿಂದಿನ ಜನ್ಮದ ಗುರುಗಳೇ ಗುರುಗಳು. ನನಗೆ ನಿಜವಾದ ರಿಯಲ್ ಗುರುಗಳಾದ ಶ್ರೀ ವೀರಬ್ರಹ್ಮಣ್ಯ ಸ್ವಾಮಿ ನನಗೆ ನಿಜವಾದ ಗುರುಗಳು. ನೋಡು, ಕಲ್ಕಿ ಸ್ವಾಮಿ ವಯಸ್ಸು ಇನ್ನೂ ಚಿಕ್ಕ ವಯಸ್ಸೇ ಅಂತ ಸ್ವಾಮಿ ಹೇಳಿದ್ದಾರೆ, ಮೋಸ ಹೋಗಬೇಡಿ. ಸೊ ಇದು ನೆಕ್ಸ್ಟ್ ವಿಡಿಯೋದಲ್ಲಿ, ಇನ್ನೊಂದು ಬುಕ್ಕಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ವೀಕ್ಷಕರೇ, ತುಂಬ ವಿಚಾರಗಳು ಐತೆ. ಒಂದೊಂದೇ ಬುಕ್ಕಲ್ಲಿ ಒಂದೊಂದು ವಿಚಾರಗಳು, ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಮತ್ತಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗ್ತೀನಿ. ನಮಸ್ಕಾರ ವೀಕ್ಷಕರೇ. ಸೊ ಮತ್ತಷ್ಟು ವಿಡಿಯೋಗಳು, ಮತ್ತಷ್ಟು ಪುಸ್ತಕಗಳ ಬಗ್ಗೆ ಮಾತಾಡೋದೈತೆ. ಈಗ ಒಂದು 6 ಪುಸ್ತಕ ಅವ್ರು ಬರೆದಿರೋದ್ರಲ್ಲಿ ಸ್ವಲ್ಪ ಮೇನ್ ಅಷ್ಟೇ ಮಾತಾಡೋರು, ಅದರಲ್ಲಿ ಇನ್ನೂ ಕೆಲವೊಂದಷ್ಟು ವಿಚಾರಗಳು ಬಿಟ್ಟವ್ರೆ. ಸೊ ಸಮಯ ಕಡಿಮೆ ಇರೋದ್ರಿಂದ ಎಷ್ಟು ಸಾಧ್ಯ ಅಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೆಕ್ಸ್ಟ್ 7ನೇ ನಂಬರ್ ಪುಸ್ತಕ. ಸೊ ಅದರಲ್ಲಿ ಏನೈತೆ ಮಾತಾಡ್ತಾರೆ, ಶುರು ಮಾಡಿ. ನಮಸ್ಕಾರ ವೀಕ್ಷಕರೇ. ಅರಬ್ ದೇಶಗಳು ಖಾಲಿ. ಯಾವಾಗ? ಈ ವರ್ಷನೇ. ಇಲ್ಲಿಂದ ಆಚೆ ಸ್ವಾಮಿ ಬಂದಮೇಲೆ ಎಲ್ಲ ಸ್ಟಾರ್ಟಿಂಗ್ ಬಿಸಿಲು ಬಂದ್ಬಿಡ್ತಲ್ಲ ಅಂತೇನೋ ದಬಾಲ್ ಸೂರ್ಯ ಬರ್ತಾರ ಅಂತೇಳಿ ಹೇಳಿದ್ರು. ಮೋಸ್ಟ್ಲಿ ಅದೇ ಇರಬೇಕು. ನನಗೆ ಹಿಂದಿನ ಜನ್ಮದಲ್ಲಿ ಗುರುಗಳಾದ ಶ್ರೀ ಪೋತಲು ವೀರಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಜೈ. ಹಿಂದಿನ ಜನ್ಮದಲ್ಲಿ ಭಯಂಕರ ಅತಿ ಹೆಚ್ಚು ಬಿಸಿಲು ಬರುತ್ತದೆ, ಪ್ರಜೆಗಳು ಜಾಗ್ರತೆ ವಹಿಸಿರಿ. ಅತಿ ಹೆಚ್ಚು ಬಿಸಿಲು. ನಾನು ಯಾವುದೇ ರೀತಿ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಿಲ್ಲ. ಸ್ವಾಮಿ ಬಂದು ಡೈರೆಕ್ಟಾಗಿ ಹೇಳ್ತಾರೆ, ಅದು ಕನಸಲ್ಲಿ. ಅದನ್ನು ನೋಡು, ನಾನು ಯಾವುದೇ ರೀತಿಯ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿಲ್ಲ. ನನಗೆ ಹಿಮಾಲಯ ಪರ್ವತಕ್ಕೂ ಹೋಗಿ ತಪಸ್ಸು ಮಾಡುವ ಅವಶ್ಯಕತೆಯೂ ಇಲ್ಲ. ನೋಡು, ಯಾರನ್ನ ಬುಕ್ಕಿಂಗ್ ಮಾಡ್ಕೊಂಡವ್ರ ಅಂತೇಳಿ ಹೇಳ್ಯವ್ರೆ ಸ್ವಾಮಿ. ನೋಡು, ಸ್ವಾಮಿ ಹೇಳಿದ್ದಾರೆ, ಯಾರಾದರೂ ಬುಕ್ಕಿಂಗ್ ಮಾಡಿಕೊಂಡಿದ್ದಾರಾ ಅಂತ ಹೇಳಿದರು. ಸ್ವಾಮಿ ಯಾರೂ ಬುಕ್ಕಿಂಗ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ದೀನಿ. ನೋಡು, ನಾನು ಹೇಳಿದ್ನಲ್ಲ, ಸುಮಾರು 8-9 ದೇವಸ್ಥಾನ ಕಟ್ಟಬೇಕಂತೇಳಿ 600 ಕೋಟಿ ವೆಚ್ಚದಲ್ಲಿ ಮರಸನಹಳ್ಳಿ ಗ್ರಾಮದಲ್ಲಿ ಮರಸನಹಳ್ಳಿಯಲ್ಲಿ ದೇವಸ್ಥಾನಗಳನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡಬೇಕಾಗಿರುವುದರಿಂದ ದರವನ್ನು ಶ್ರೀ ಶನಿ ದೇವರೇ ಸ್ವಾಮಿ 2,000 ರೂಪಾಯಿಗಳು ನಿಗದಿ ಮಾಡಿದ್ದಾರೆ. ನಾನು ಭಗವದ್ಗೀತೆ ಮೇಲೆ ಸಹ ಪ್ರಮಾಣ ಮಾಡ್ತೀನಿ. ನನಗೆ ಮುಂದೆ ಶ್ರೀ ವೆಂಕಟರಮಣ ಸ್ವಾಮಿ ನನಗೆ ಅಪ್ಪಾಜಿ ಸ್ವಾಮೀಜಿ ಅಥವಾ ಎಂಬ ಹೆಸರಿನಿಂದ ಅಥವಾ ಕೀರ್ತಿ ಪ್ರತಿಷ್ಠೆ ಬರುತ್ತದೆ. ಅಪ್ಪಾಜಿ ಸ್ವಾಮೀಜಿ ಅಥವಾ ತಾತಾಜಿ ಸ್ವಾಮೀಜಿ. ನಿಮ್ಮ ಹೆಸರು ಚೇಂಜ್ ಆಗುತ್ತದೆ. ಅಪ್ಪಾಜಿ ಸ್ವಾಮೀಜಿ ಆಗಲಿ ಇಲ್ಲ ತಾತಾಜಿ ಸ್ವಾಮೀಜಿ ಆಗಿ ಎಂಬ ಹೆಸರಿನಿಂದ ಕೀರ್ತಿ ಪ್ರಸಿದ್ಧಿ ಪಡೀತಿ ಅಂತ ಆಶೀರ್ವಾದ ಮಾಡ್ಯಾರು, ಹೇಳ್ಬಿಟ್ಟು. ಆಜಾನು ಮಹಾನ್ ಭಾವರು ಸಿದ್ಧವಾಗುತ್ತಿದ್ದಾರೆ. ಅವರೇ ಹೇಳಿದ್ನಲ್ಲ, 4 ಜನ ಅವರು. ನೋಡು, ಬೆಂಗಳೂರಿನಲ್ಲಿರುವ ಜನರು ಜುಲೈ ಅಥವಾ ಆಗಸ್ಟ್ ಒಳಗಡೆ ಬೆಂಗಳೂರನ್ನು ಖಾಲಿ ಮಾಡುತ್ತಾರೆ. ವರ್ಷ ಮೋಸ್ಟ್ಲಿ ಈ ವರ್ಷನೇ ಇರ್ಬೋದು, ಹೇಳೋಕ್ಕಾಗಲ್ಲ ಅದು. ಇನ್ನು ಸ್ವಾಮಿ ಬಂದ್ಬಿಡ್ತಾನಂದರೆ ಇನ್ನು ಮಡಗಲೇನ. ನೋಡಿ, ಇವರು ಆಂಧ್ರ ಪ್ರದೇಶ ಲೋಕೇಶ್ ಚಂದ್ರಬಾಬು ನಾಯ್ಡು ಮಗನು ನಾರಾಯಣ ಲೋಕೇಶ್ ಅವರು ಈ ಕೆಂಪು ಪುಸ್ತಕ ಐತೆ, ನಾನು ಪಬ್ಲಿಕ್ ಮಾಡ್ತೀನಿ ಅಂತ
ಅದು ಮಾಡ್ತಾರೆ, ಪಬ್ಲಿಕ್ ಮಾಡಿಬಿಡ್ತಾರೆ. ಅವ್ರಿಗೆ ಧೈರ್ಯ ಇಲ್ಲ ಅಷ್ಟೇ. ನೋಡಿ, ಮುಂದೆ ಜಲಕಂಟಕ ಅಂತೇಳಿ ಸ್ವಾಮಿ ಚಿತ್ರ ಸಹ ಬರ್ದಿದ್ದೀನಿ ನೋಡ. ಪಾಪ ವೀಕ್ಷಕರು ಕಾಣಿಸೋದಿಲ್ಲ, ತೋರಿಸೋಣ. ನೋಡಿ ವೀಕ್ಷಕರೇ, ಈ ರೀತಿ ತೋರಿಸಿದ್ದಾರೆ ನನಗೆ, ಕೆಚ್ಚಾಕಿದ್ದೀನಿ ನೋಡಿ ಇಲ್ಲಿ. ಹೌದು ವೀಕ್ಷಕರು, ಏನು ಸಮಯ ಮುಂದ್ಗಡೆ ಮಾತ್ರ ಬರ್ದಿದ್ರೆ ಹಿಂದ್ಗಡೆ ಬರ್ದಿಲ್ಲ ಅಂದರೆ ಹಿಂದ್ಗಡೆ ಬರೀಬಾರ್ದು, ಫ್ರಂಟಲ್ಲೇ ಮಾತ್ರ ಬರೀಬೇಕು. ಓಕೆ, ಇದರಲ್ಲಿ ಉಳಿದಿದ್ರು ಸಹ ಇದ್ರ ನೆಕ್ಸ್ಟ್ ಪೇಜಲ್ಲಿ ಬರೀಬೇಕು, ಹಿಂದ್ಗಡೆ ಬರೆಯೋಂಗಿಲ್ಲ. ಆ ಚಿತ್ರ ಸಹ ಬರ್ದಿದ್ದೀನಿ ನೋಡಿ. ಪ್ರಪಂಚದಲ್ಲಿ ವಿಪರೀತವಾದ ಮಳೆ ಬೀಳುತ್ತದೆ. ಪ್ರಪಂಚದಲ್ಲಿ ನಮ್ಗೆ ಇಲ್ಲಿ ಅನ್ನೋದೇನಿಲ್ಲ. ಯಾವ ನಗರನೂ ಉಳಿಯೋದಿಲ್ಲ, ಯಾವ ಸಿಟಿನೂ ಉಳಿಯೋದಿಲ್ಲ. ಎಲ್ಲ ಹಳ್ಳಿ ಲೈಫೇ, ಯಾವ ನಗರನೂ ಇರಲ್ಲ, ಎಲ್ಲ ಹಳ್ಳಿ ಲೈಫೇ. ಯಾರಿಗೆ ದೇವರ ಮೇಲೆ ಭಕ್ತಿ ಇರುತ್ತದೋ ಅವರು ಮಾತ್ರ ಉಳಿಯುತ್ತಾರೆ. 75% ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ, 25% ಮಾತ್ರ ಉಳಿಯುತ್ತಾರೆ ಪ್ರಪಂಚದಲ್ಲಿ. ನೋಡೋ, ಪ್ರಪಂಚದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯ ರೋಗಗಳು ಹುಟ್ಟಿಕೊಳ್ಳುತ್ತವೆ. ಇನ್ನು 5 ರೋಗಗಳವಲ್ಲ, ಒಂದೊಂದು ಕಡೆ ಒಂದೊಂದು ರೀತಿಯ ಉದಯಗಿರಿಗೆ ಆಂಧ್ರ ಪ್ರದೇಶ ಅಂತ ಹೇಳಿ ಏನು ಅನ್ನೋದು ಇದು ಗೊತ್ತಿಲ್ಲ ನನಗೆ. ಅದು ಬರೋಷ್ಟೊತ್ತಿಗೆ ಎದ್ಬಿಟ್ಟಿದ್ದೀನಿ. 4 ಯೂನಿವರ್ಸಿಟಿ ಮುಂದೆ 4 ಯೂನಿವರ್ಸಿಟಿಗಳಿರ್ತಾವಲ್ಲ, ಅದು ಒಂದು ಯೂನಿವರ್ಸಿಟಿ ಮಾಡ್ತೀವಿ ನಮ್ಮ ಪೀರಿಯಡಲ್ಲಿ. ಒಳ್ಳೆಯ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುತ್ತೇವೆ. ಒಂದು ಕಡೆ ಪ್ರಜೆಗಳು ಪ್ರೀತಿ ಬಾಂಧವ್ಯದಿಂದ ಅವರ ಕೆಲಸ ಮಾಡಿಕೊಡಬೇಕು ಮತ್ತು ಕೆಳಗೆ ಇರುವ ಅಧಿಕಾರಿಗಳು ಗೌರವದಿಂದ ಕಾಣಬೇಕು. ದರ್ಪ ತೋರಿಸಬಾರದು, ಪ್ರೀತಿಯಿಂದ ಕೆಲಸ ಮಾಡಿಸಬೇಕು. ನಾನು ಹೇಳಿದ್ನಲ್ಲ 10ನೇ ತರಗತಿ ಭೇಟಿ ಪಾಸಾಗಿ 10ನೇ ತರಗತಿ ಮಕ್ಕಳಿಗೆ ಬರ್ತದೆ ಅಂತೇಳಿ. ಸರಿ, 20 ಸರಿ ಆಗೋಯ್ತು. ಮುಂದೆ ಹೋಗಿ ಹೇಳಿರೋದು ರಿಪೀಟ್ ಹೇಳ್ಬೇಡಿ. ಅದೇ ಅದನ್ನ ಹೇಳಿದ್ನಲ್ಲ, ನಿಲ್ಲಿಸಬೇಡ. ಅಲ್ಲಿ ಲೋಕಸಭಾ ಸದಸ್ಯರನ್ನು ಮೊದಲಿನ ಹಂತದ ಸದಸ್ಯರನ್ನು ಅತಿ ಶೀಘ್ರದಲ್ಲಿ ನೇಮಕ ಮಾಡಲಾಗುತ್ತದೆ. ಯಾರು ಲೋಕಸಭೆಯ ಸದಸ್ಯರು ಹಣ ದುಡ್ಡು ಖರ್ಚು ವೆಚ್ಚ ಮಾಡಬೇಕಾಗಿಲ್ಲ ಸ್ವಾಮಿ ಹೇಳಿದ್ದಾರೆ. ಮುಂದೆ ಲೋಕಸಭಾ ಸದಸ್ಯನ ರೋಗಗಳು ಬಾಧೆಯಿಂದ ಜನರು ಊರುಗಳಿಂದ ಹೋಗಿ ಸ್ವಲ್ಪ ದೂರ ಗುಡಿಸುಗಳನ್ನು ಹಾಕಿಕೊಳ್ಳುತ್ತಾರೆ. ನೋಡೋ, ಯಾರ್ಯಾರು ಭೂಮಿತಾಯಿ ಮಾರ್ಕೊಂಡಿರ್ತಾರಲ್ಲ ಅವ್ರ ಮುಂದೆ ಕಷ್ಟ ಬರ್ತದೆ. ಮುಂದೆ ಈ ರಾಜಕೀಯಗಳು ಇವಾಗ ಐತಲ್ಲ, ಮುಂದೆ ರಾಜಕೀಯದಲ್ಲಿ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ನಾರಾ ಚಂದ್ರಬಾಬು ನಾಯ್ಡು ಅವರು ರಾಜಕೀಯದಲ್ಲಿ ಸೇಫ್ ಆಗ್ತಾರೆ. ಅಂದರೆ ಈ ರಾಜಕೀಯದಿಂದ ಏನು ತಪ್ಪು ಮಾಡಿಲ್ಲ ಅನ್ನೋ ಇದು ಸೇವ್ ಆಗ್ತಾರೆ. ಮುಂದೆ ಕಲರ್ ಕಾಟನ್ ಜಾಸ್ತಿ ಆಗ್ತದೆ. ಅದು ಆಗ್ನೇ ಇದು ನೈಋತ್ಯ ಕಡೆಯಿಂದ ಬರ್ತಾರೆ ಅಂತೇಳಿ ಹೇಳಿವ್ರು ನನಗೆ. ನೋಡ, ಅಂಡಮಾನ್ ನಿಕೋಬಾರ್ ಹತ್ರ ಪ್ರಕೃತಿ ರುದ್ರ ತಾಂಡವ ಅಂತೇಳಿ ಭೂಕಂಪ ಆಯ್ತಲ್ಲ, ಥೈಲ್ಯಾಂಡಿಗೆಲ್ಲ ಭಾರತಕ್ಕೆ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದೆ. ಆದ್ದರಿಂದ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಾಗ್ರತೆ ವಹಿಸಿರಿ. ಪ್ರಜೆಗಳು ಹೆಚ್ಚಿನ ಜಾಗ್ರತೆ ತೆಗೆದುಕೊಳ್ಳುವುದು ಉತ್ತಮ. ವೀಕ್ಷಕರೇ, 8ನೇ ಪುಸ್ತಕ ಸಮುದ್ರ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಕೇರಳ ರಾಜ್ಯಗಳು ಸಮುದ್ರದ ಅಲೆಗಳು 1 ಗಂಟೆಗೆ 14 ಕಿಲೋಮೀಟರ್ ಬರ್ತದೆ ಸ್ಪೀಡು. ಅದನ್ನ ಚಲಿಸುತ್ತದೆ. ಇದು 1 ತಿಂಗಳು ಕಾಲ ಇರುತ್ತದೆ. 1 ತಿಂಗಳು ಇರ್ತದೆ ಅಂತ. ಓಕೆ, ಕೋಟಿ ದೇವತೆಗಳು ಏನು ಬಂದು ಹೇಳ್ತಾರೋ ಅದನ್ನೇ ಹೇಳಬೇಕು, ಅದನ್ನೇ ಪಾಲನೆ ಮಾಡ್ಬೇಕು ನಾವು. ಜಲಪಾತಗಳು ಉಗ್ರ ರೂಪ ತೋರಿಸುತ್ತವೆ. ಪ್ರಜೆಗಳು ಜಾಗ್ರತೆಯಿಂದ ಇರಬೇಕು. ಕಾಲಜ್ಞಾನ ಪ್ರಕಾರವಾಗಿ ಎಲ್ಲಿಯಾದರೂ ಸಹ ಭೂಕಂಪ ಆಗಿಲ್ಲ. ಎಲ್ಲಾದರೂ ಭೂಕಂಪ ಆಗಿಲ್ಲ. ಮೊದಲು ಕಾಲಜ್ಞಾನ ಪ್ರಕಾರ ಮೊದಲು ಭೂಕಂಪ ಆಗುವುದು ಆಂಧ್ರ ಪ್ರದೇಶದಲ್ಲಿರುವ 13 ಜಿಲ್ಲೆಗಳಲ್ಲಿ. ಯಾರೂ ಮೋಸ ಹೋಗಬೇಡಿ, ಆಂಧ್ರ ಪ್ರದೇಶದಲ್ಲಿ ಫಸ್ಟ್ ಆಗೋದು ಕಾಲಜ್ಞಾನ ಪ್ರಕಾರವಾಗಿ. ಅಂದರೆ ತಿರುಪತಿ. ಓಕೆ, ಮುಕ್ಕೋಟಿ ದೇವತೆಯರು ಸಮಯಕ್ಕಾಗಿ ಕಾಯುತ್ತಿದ್ದಾರೆ. ಎಷ್ಟೇ ಹೇಳಿದರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ದೇವತೆಯರೇ ಬಂದು ಅರ್ಥ ಮಾಡಿಸುತ್ತಾರೆ.
ಅವರೇ ಬಂದು ಅರ್ಥ ಮಾಡಿಸ್ತಾರೆ. ಇನ್ನು ಮುಂದೆ ದಿನ ದಿನ ಗಂಡಾಂತರಗಳು, ಅಲ್ಲಿನ ಪ್ರಜೆಗಳು ಜಾಗ್ರತೆಯಿಂದ ಇರಬೇಕು. ಯುದ್ಧಗಳಿಂದ ಪ್ರಜೆಗಳು ಸಾವು, ಚಂಡಮಾರುತಗಳಿಂದ ಸಾವು, ರೋಗಗಳಿಂದ ಸಾವು, ಭೂಕಂಪಗಳಿಂದ ಸಾವು, ಅಣೆಕಟ್ಟು ಡ್ಯಾಮ್ಗಳಿಂದ ಅಪಾಯ, ಸಾವು ನೋವು. ಹಿಮಾಲಯ ಪರ್ವತದಿಂದ ವಿಷಗಾಳಿ ಬೀಸುತ್ತದೆ. ಮತ್ತೆ ತಿರ್ಗಾ ಬರುತ್ತಾ? ಹಾಂ ನೋಡೋ, ಅಂಕ ಆ ದೇಶ ಆಗಲಿ ಇಲ್ಲ ಪಕ್ಕದಲ್ಲಾಗಲಿ ನೋಡಿ ಹೇಳಿದ್ದೀನಿ, ಒರಿಸ್ಸಾದಲ್ಲಿ ಅಥವಾ ಪಕ್ಕದಲ್ಲಿ ಇರುವ ರಾಜ್ಯಗಳಲ್ಲಿ ಭೂಕಂಪ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಅಲ್ಲಿನ ಪ್ರಜೆಗಳು ಜಾಗ್ರತೆಯಿಂದ ಇರಬೇಕಾಗಿ ಮತ್ತು ಜಾಗ್ರತೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೀನಿ. ಹಾಗೆ ಇತ್ತು. ಮುಕ್ಕೋಟಿ ದೇವತೆಗಳು ಏನಮ್ಮ ಜನಗಳಿಂಗೆ ಅಂತ ಅವ್ರೆ, ದೇವ್ರು ಇಲ್ಲ ಜಿಂಟು ಇಲ್ಲ ಅಂತ ಕೇಳ್ತಾವ್ರೆ. ಹೆಂಗಮ್ಮ ನಾನು ನಮ್ಮದು, ಅವ್ರಿಗೆ ಹೆಂಗಮ್ಮ ನಾನು ತಿಳಿಸೋದಂದರೆ ಯಾವಾಗ ಸ್ವಚ್ಛ ಅಂದರೆ, ನಾವು ಮುಕ್ಕೋಟಿ ದೇವತೆಗಳೆಲ್ಲ ಸೇರಿ ಅರ್ಧ ಗಂಟೆ ಕ್ಲೀನ್ ಮಾಡಿಬಿಡ್ತೀವಿ. ಎಷ್ಟೊತ್ತು ಇವ್ರಿಗೇನು ಅಂತ ಗೊತ್ತು, ಇವ್ರಿಗೆ ನಮ್ಗೆ ಅರ್ಧ ಗಂಟೆ ಸಾಕು ಕ್ಲೀನ್ ಮಾಡೋಕ್ಕಂತ. ಪ್ರಪಂಚದಲ್ಲಿ ನೀರಿಗಾಗಿ, ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗಿ ಬರುತ್ತದೆ. ಅದಕ್ಕೆ ಹಳೆಯ ಬಾವಿಗಳನ್ನು ಮತ್ತು ಹಳೆಯ ಬೋರ್ವೆಲ್ಲುಗಳನ್ನು ಸಂರಕ್ಷಣೆ ಮಾಡಬೇಕಾಗಿ ವಿನಂತಿ. 531ನೇ ಪುಟ. ಕಲಿಯುಗದ ಅಧರ್ಮ ಮತ್ತು ಅನ್ಯಾಯ ಅಂತ್ಯವಾಗುತ್ತದೆ. ಬಾಯಿ ಮಾತಿಗೆ ಬೆಲೆ ಇರುತ್ತದೆ. ಬಾಯಿ ಮಾತಿಗೆ ಬೆಲೆ ನೀಡದಿದ್ದರೆ ಶಿಕ್ಷೆ. ಅವ್ರ ಯಾರು ಬಾಯಿ ಮಾತಿಗೆ ಬೆಲೆ ಕೊಡಿಲ್ಲ ಅಂದರೆ ಅವ್ರಿಗೆ ಶಿಕ್ಷೆ ಕೊಡ್ತೀವಿ. ಹಿಂದೆ ಹಂಗೆ ಇತ್ತಲ್ಲ. ಯಾವಾಗ ಈ ಜಾತ್ರೆಗಳು ಮಾಡ್ತೀವಲ್ಲ, ಅವಾಗೆಲ್ಲ ಗಂಡಸರೇ ದೇವ್ರನ್ನಾಗ ನಾವು ಹೊರಿಯೋದು. ಮುಂದೆ ಹೆಂಗಸರೇ ಹೊರಿಬೇಕಂತ ಪರಿಸ್ಥಿತಿ ಬರ್ತದೆ ದೇವ್ರಗಳು. ಐದು ರಾಜ್ಯಗಳಲ್ಲಿ ಪ್ರಕೃತಿಯಲ್ಲಿ ತೊಂದರೆ ಆಗುತ್ತಿದ್ದರೆ ಅಲ್ಲಿನ ಸ್ವಾಮೀಜಿ ಅಥವಾ ಬೇರೆ ದೇವತೆಯನ್ನು ಆಶೀರ್ವಾದ ಪಡೆದು ಆ ಸ್ಥಳದಲ್ಲಿ ನಾನು ಬಂದು ಪೂಜೆ ಮಾಡಬೇಕು. ನಾನೇ ಎಲ್ಲ ಕಡೆಯನ್ನು ಪೂಜೆ ಮಾಡಿಸೋದು ಕರ್ಕೊಂಡು ಹೋಗ್ತಾರೆ. ಯಾವ ಅಧಿಕಾರಿಗಳು ಆಗಲಿ ಅಥವಾ ಲೋಕಸಭೆ ಸದಸ್ಯರೇ ಆಗಲಿ ಪ್ರಜೆಗಳ ಸೇವೆ ಮಾಡದಿದ್ದರೆ ಅವರನ್ನು ಸೇವೆಯಿಂದ ವಜಾ ಮಾಡಲಾಗುವುದು. ಸ್ವಾಮಿ ವಜಾ ಮಾಡಿಬಿಡ್ತಾರೆ ಅವ್ರು ಬಂದಮೇಲೆ. ಅಷ್ಟು ಭಯ ಇರ್ತದೆ, ವಿಕಾರವಾಗಿರ್ತದೆ ಬಿಡು. ಯುದ್ಧ ನಡೆದರೆ ನಮ್ಮ ಭಾರತದಲ್ಲಿ ರಾಜಸ್ಥಾನವರೆಗೂ ಬರ್ತಾವಂತೆ ಮಿಸೈಲ್ಗಳು. ರಾಜಸ್ಥಾನ, ಓಕೆ. ಅಂದರೆ ಹತ್ತು ಕಡೆ ನಾರ್ತಿಂದ ರಾಜಸ್ಥಾನ, ಪಾಕಿಸ್ತಾನ, ಚೀನಾ. ನಾನು ನೋಡೋ ಸ್ವಾಮಿ, ಬೇರೆಯವ್ರು ಹೇಳೋದೆಲ್ಲ 8%, ನಾನು ಹೇಳುವ ಕಾಲಜ್ಞಾನ 16% ನಡೆಯುತ್ತದೆ ಅಂತ ಹೇಳಿ ಪರ್ಸೆಂಟ್. ನಂಗೆ ಬೇರೆ ಪದವಿ ಕೊಡ್ತಾರೆ. ಈ ಸ್ವಾಮೀಜಿಯಾಗಿ ಮಡಗಲ್ಲ, ಬೇರೆ ಪದವಿ ಕೊಡ್ತಾರೆ. ನೋಡೋ, ನಾನು ಮೊದಲೇ ಹೇಳಿದ್ದೆ, ಆಂಧ್ರ ಪ್ರದೇಶಕ್ಕೆ 101 ಸೆಂಟಿಮೀಟ್ರ್ನಿಂದ 105 ಸೆಂಟಿಮೀಟ್ರ್ ಮಳೆ ಬೀಳುತ್ತದೆ ಅಂತೇಳಿ. ಮೊನ್ನೆ ಬಿದ್ದೈತೇನೆ, ಅವತ್ತು ನ್ಯೂಸ್ ತೋರಿಸಿದ್ರು. ಅದನ್ನು ಯಾರಿಗೂ ಕಳಿಸಿದ್ದೀನಿ. ನಾವು ಯಾವಾಗ ಡ್ಯಾಮ್ಗಳಿಂದ ನೀರು ಬಿಡಲ್ಲ, ಕೆಲವು ಪಕ್ಕದಾಗಿರೋ ದೇಶಗಳಿಗೆ, ಅವರು ಆ ಡ್ಯಾಮ್ಗಳಿಗೆ ಮಿಸೈಲ್ ಬಿಡ್ತಾರೆ, ಡ್ಯಾಮ್ಗಳನ್ನ ಬ್ಲಾಸ್ಟ್ ಮಾಡ್ತಾರೆ. ನೋಡು, ಭಾರತ ದೇಶದ ಮೇಲೆ ಚೀನಾ ದೇಶವು ಯುದ್ಧಕ್ಕೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಭಾರತ ಎದುರು ಮತ್ತು ಸರ್ಕಾರಗಳು ಜಾಗ್ರತೆ ತೆಗೆದುಕೊಳ್ಳ. ನೋಡು, ಮುಂದೆ ತೆಲಂಗಾಣ, ಆಂಧ್ರ ಪ್ರದೇಶ, ತೆಲಂಗಾಣ, ಒರಿಸ್ಸಾ, ಛತ್ತೀಸ್ಗಢ ಈ 4 ರಾಜ್ಯಗಳು ಸೇರಿ ಕರ್ನಾಟಕ ರಾಜ್ಯವನ್ನು ಅತ್ಯಂತ ಗ್ರೇಟು ರಾಜ್ಯ ಎಂದು ಹೇಳುತ್ತಾರೆ. ಮುಂದೆ ನಮ್ಮ ಕರ್ನಾಟಕ ರಾಜ್ಯನೇ ಬೆಸ್ಟು ಅಂತ. ಮುಂದೆ ರಾಜ್ಯಭಾರ ಮಾಡುವುದು ಕರ್ನಾಟಕದ ಹಂಪಿನಲ್ಲೇ ಮಾಡಬೇಕು ಅಂತ ನಾನು
ಆಯ್ತಾ ಇದು ಬೇರೆದು ಎತ್ಕೊಳೋಣ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಎತ್ಕೊಂಡ್ಬಿಡೋಣ. ಸೊ ವೀಕ್ಷಕರೇ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು 9ನೇ ಪುಸ್ತಕ ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಹೋಗ್ತಾ ಇರ್ತೀವಿ. ಎಷ್ಟು ಪುಸ್ತಕ ಇದೆ ಅದರಲ್ಲಿ ಹೈಲೈಟ್ಸ್ ಏನು ಸಾಧ್ಯ ಐತೆ ಅದನ್ನು ಅವ್ರ ಕಡೆಯಿಂದ ಓದಿಸ್ತೀವಿ. ನಮಸ್ಕಾರ. ನಮಸ್ಕಾರ.